ಸ್ವಲ್ಪ ಏಜಲ್ಲಿ ಹಿಂಸೆ ಕೊಟ್ಟು ಸಾಯಿಸ್ತಾರೆ. ಕೆಲಸ ಮಾಡಬೇಕು 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 ಮಾಡಬೇಕು. ಈಗ ನಿಮ್ಮನ್ನು ಕಾಯ್ತಿದ್ದಾರೆ. ನಿಮಗೆ ಕಾಫಿ ಟೀ ಕೊಟ್ಟರು ಬಿಟ್ಟರು, ಊಟ ಆಯಿತು ಇಲ್ಲೋ 1 ಗಂಟೆ 2 ಗಂಟೆ ಕಾಯ್ತಿದ್ದಾರೆ. ನೀವು ತಾಳ್ಮೆಯಿಂದ ಎಲ್ಲಿದ್ದೀರಿ? ನಿಮ್ಮನ್ನು ಅಭಿನಂದಿಸ್ತೀನಿ ನಾನು. ಇದನ್ನು ಇನಾಗ್ರೇಟ್ ಮಾಡಲಿಕ್ಕೆ ನಾನು ನಾಳೆ ಬೆಳಿಗ್ಗೆ ಪ್ರೈಮ್ ಮಿನಿಸ್ಟರ್ ಕರೀಲಿಕ್ಕಾಗಲ್ಲ. ಅವರು ಆದಿಚುಂಚನಗಿರಿ ಮಠದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಅವತ್ತೇ ಇದನ್ನು ಮಾಡಬೇಕು ಅಂತ ಇಟ್ಕೊಂಡಿದ್ರು. ನಾನು ಹೇಳಿದ್ರು ಬೇಡ, ನಾನು ಇದನ್ನು ಕಣ್ಣಿಂದ ನೋಡಬೇಕು ಅಂತೇಳಿ ಇವತ್ತು ನಿಮ್ಮನ್ನೆಲ್ಲ ಬರಮಾಡ್ಕೊಂಡಿದ್ದೆ. ನನಗೆ ಈ ಮೇ 18ಕ್ಕೆ 73 ನನ್ನ ವಯಸ್ಸು ಪ್ರಾರಂಭ. ಮೇ 93. ಈ ವಯಸ್ಸಲ್ಲಿ ನಾನು ನೆನ್ನೆ ಹಲಸು, ಮಾವಿನ ಹಣ್ಣು, ಅಲ್ಲಿಂದ ಇದು ನಮ್ಮ ಜಾಕ್ ಫ್ರೂಟ್, ಆಮೇಲೆ ನೇರಳೆ ಹಣ್ಣು, ಅದು ಕೊಬ್ಬರಿ ಪಾರ್ಕಲ್ಲಿ ಒಂದು 2 ವಾರದ ಕಾರ್ಯಕ್ರಮ ಇದೆ. ಅದನ್ನು ಮುಗಿಸ್ಕೊಂಡು ನಾನು ಇಲ್ಲಿಗೆ ಬಂದೆ. ನೆನ್ನೆ ನಮ್ಮ ಶಾಸಕರು ಬಂದರು, ತುಂಬ ಸಂತೋಷ. ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಪ್ರಧಾನಮಂತ್ರಿಗಳನ್ನೇ ಇನ್ವೈಟ್ ಮಾಡ್ತೀನಿ. ಮೇ 26ನೇ ತಾರೀಕು ಅವ್ರ ಬಗ್ಗೆ ಅಗ್ರಿಕಲ್ಚರ್ ಮಿನಿಸ್ಟ್ರು ಒಂದು ಪುಸ್ತಕ ಬರೆದಿದ್ದಾರೆ. ಮೋದಿಯವರ ರಾಜಕೀಯದಲ್ಲಿ ಹೇಗೆ ಹೋರಾಟದಿಂದ ಮೇಲೆ ಬಂದರು ಅಂತ ಹೇಳಿ, ಅವರ ಉದ್ದೇಶ, ಅವರ ಮುಂದೆ ಈ ರಾಷ್ಟ್ರ ಏನಾಗಬೇಕು ಎಲ್ಲವನ್ನು ಅಳವಡಿಸಿರ್ತಕ್ಕಂಥ
ಒಂದು ಪುಸ್ತಕ ಬರೆದಿದ್ದಾರೆ. ಮೋದಿಯವರು ಅದನ್ನು ದೇವೇಗೌಡರೇ ಇನಾಗ್ರೇಟ್ ಮಾಡಬೇಕು, ಆ ಬುಕ್ಕನ್ನು ರಿಲೀಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಮೇ 21 ನನಗೆ ಪತ್ರ ಬರೆದಿದ್ದಾರೆ, ಫೋನ್ ಮಾಡಿ ಮಾತಾಡಿದ್ದಾರೆ. ನಾನು 25 ತಾರೀಕು ಹೋಗ್ತೀನಿ, ಆ ಪುಸ್ತಕ ರಿಲೀಸ್ ಮಾಡ್ತೀನಿ. ಆದರೆ ಅವತ್ತು ವಿನಂತಿ ಮಾಡ್ತೇನೆ, ಇದು ಕಂಪ್ಲೀಟಾಗಿ ಎಲ್ಲ ಮಿಲ್ಕು ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳೋದು. ಅವರ ಹತ್ರ ಏನೇ ಇರ್ಬೋದು, ಇಲ್ಲೇನು ಮುಂಭಾಗದಲ್ಲಿರ್ತಕ್ಕಂಥ ಇನ್ನೂ ಆಯಾಯ ಇನಿಷಿಯಲ್ ಸ್ಟೇಜಲ್ಲಿರ್ತಕ್ಕಂಥ ಈ ಒಟ್ಟು ಪ್ರಾಜೆಕ್ಟಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲಸಗಳು ಸಾಕಷ್ಟಿದೆ. ಅದೆಲ್ಲ ಮುಗಿಬೇಕು. ಅದು ಮುಗಿದ ಮೇಲೇ ನಾನು ಪ್ರಧಾನಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಅವರೇ ಬಂದು ಇದನ್ನು ಇನಾಗ್ರೇಟ್ ಮಾಡ್ತಾರೆ. ಮೋಸ್ಟ್ಲಿ ಇನ್ ಜೂನ್. ಬಹುಶಃ ಅಷ್ಟರೊಳಗೆ ನಮ್ಮ ಅಧಿಕಾರಿಗಳು ಅಲ್ಲಿ ಯಾರು MD ಇದ್ದಾರೋ, ನೀವು ಯಾರಿಗೆ ಇದನ್ನು ಜವಾಬ್ದಾರಿ ಕೊಟ್ಟಿದ್ದೀರೋ ಜರ್ಮನ್ ಕಂಪನಿಯವ್ರಿಗೆ, ಅದಲ್ಲದೆ ನೀವು ಏನು ನಿಮ್ಮ ಸ್ವಂತ ಕೆಲವೇನಾದರೂ ಈ ಮುಂದ್ಗಡೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಅದರಲ್ಲಿ ಅಳವಡಿಸಿದ್ರೆ ಸಂತೋಷ. ಜೂನ್ನೊಳಗೆ ಇದನ್ನು ಮುಗಿಸಿ ಮತ್ತೊಮ್ಮೆ ನಾನು ಬರ್ತೇನೆ, ಕಣ್ಣಿಂದ ನೋಡ್ತೇನೆ. ನನಗೆ ಸಮಾಧಾನ ಆದರೆ ಪ್ರೈಮ್ ಮಿನಿಸ್ಟರ್ ಕರ್ಕೊಂಡು ಬರ್ತೇನೆ. ಇರೋ ವಿಷಯ ಸ್ವರೂಪಲ್ಲಿ ಎಲ್ಲ ಕೂತಿದ್ದಾರೆ. ಇದು ರಾಜಕೀಯ ಇಲ್ಲ ಇಲ್ಲಿ. ಈಗ ಮೊನ್ನೆ ಬೂನಹಳ್ಳಿ ಹತ್ರ ಯಾವುದೋ ಒಂದು ದೇವಸ್ಥಾನ, ಅಲ್ಲಿ ಈ ರಾಜ್ಯದ MP ಕರೆದಿದ್ರು, ನನಗೂ ಕರೆದಿದ್ರು. ನಾನು ಹೇಳಿದೆ ಅವತ್ತು ಬರಲಿಕ್ಕಾಗೋದಿಲ್ಲ, ನಂದು ಡಯಾಲಿಸಿಸ್ ಇದೆ ಅಂತ. ಇದರಲ್ಲಿ ಯಾರ್ದು ಹಂಗಿಲ್ಲ. ರೇವಣ್ಣ ಮತ್ತು ಈ ಸಂಸ್ಥೆ, ಅದರಿಂದ ಕುಮಾರಸ್ವಾಮಿಯವರು ಅವತ್ತು ಬರ್ತಾರೆ ಉದ್ಘಾಟನೆ ಮಾಡುವಾಗ. ಆವತ್ತು 1-2 ಲಕ್ಷ ಜನ ರೈತರು ಸೇರಿಸಬೇಕು ಅನ್ನೋದು, ಹಾಲು ಹಾಕೋರನ್ನು ಓನ್ಲಿ ದಿ ಮೆಂಬರ್ಸ್ ವಾರ್ ಇನ್ ದಿಸ್ ಯೂನಿಯನ್, ಬೇರೆಯವ್ರನ್ನ ಕರ್ಕೊಂಡ್ಬರ್ಬೇಕು ಅಂತ ಇದ್ರು. ಅವರೇ 2 ಲಕ್ಷ ಜನ ಇದ್ದಾರೆ. ಕರೆಸಿ ನಿಮ್ಮಗಳ ಸಮ್ಮುಖದಲ್ಲಿ ಪ್ರೈಮ್ ಮಿನಿಸ್ಟರ್ ಬರೋದನ್ನು ಟೈಮಿಗೆ ಸರಿಯಾಗಿ ನಾನು ಬರ್ತೀನಿ. ಇವತ್ತು ಮಾಡಿದಾಗ ಮಾಡಲ್ಲ, ಇವತ್ತು ಮಾಡಿದ್ದಕ್ಕೆ ಕ್ಷಮಿಸ್ಬಿಡಿ, ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಅನ್ಯತಾ ಭಾವನೆ ಮಾಡಬೇಡಿ. ನಾನು ಇಷ್ಟಿನ ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ರೈತರಿಗೆ ರೇವಣ್ಣವ್ರ ಮನಸ್ಸಿನಲ್ಲಿ 20,000 ಹಸುಗಳನ್ನು MD ಎಷ್ಟು 20,000 ತಾನೆ? 20,000 ಹಸುಗಳು ಸರ್. 20,000 ಹಸುಗಳು.
20,000 ಹಸುಗಳನ್ನು ಪ್ರಧಾನಮಂತ್ರಿಗಳು ಬರೋದಕ್ಕಿಂತ ಮುಂಚೆ ರೈತರಿಗೆ ಯಾರು ಕಡು ಬಡವರಿದ್ದಾರೆ ಅಂಥವ್ರನ್ನ ಗುರುತಿಸಿ ಅವರಿಗೆ ಅವರ ಜೀವನ ಹಸನಾಗಲಿಕ್ಕೆ 20,000 ಕರೆಯುವ ಹಸುಗಳನ್ನು ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದಾರೆ. ಅದು ಈ ಸಂಸ್ಥೆಯ ವತಿಯಿಂದ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇದಕ್ಕಿಂತ ಇನ್ನೇನಾದರೂ ಹೆಚ್ಚು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೋಗಲ್ಲ. ಇನ್ನೇನಾದರೂ ಹೇಳಬೇಕಾ? ನಾನು ಬಾಕಿ ಎಲ್ಲ ಟೆಕ್ನಿಕಲ್ ಆಸ್ಪೆಕ್ಟು ಅವೆಲ್ಲ ಅದರ ಅವಶ್ಯಕತೆ ಇಲ್ಲ. ಅದು ಪ್ರೈಮ್ ಮಿನಿಸ್ಟರ್ ಬಂದಾಗ ನಿಮ್ಮ ವರದಿ ಏನು ಕೊಡ್ತೀರಿ ರಿಪೋರ್ಟು ಅವತ್ತು ಓದಿ, ಆಮೇಲೆ ಮೆಂಬರ್ಸ್ಗೆ ಎಲ್ಲ ಪ್ರಿಂಟ್ ಮಾಡಿಸಿ ಪ್ರತಿಯೊಂದು ದಾಖಲಾತಿನ ಪ್ರತಿಯೊಂದು ಮೆಂಬರ್ಸ್ಗೆ ಕೊಡಬೇಕು. ಇದನ್ನೆಲ್ಲ ನೀವು ಮಾಡಬೇಕು. ಈ ಕೆಲಸ ಮಾಡಿ ದಯಮಾಡಿ ಅವತ್ತು ಅತ್ಯಂತ ವಿಜೃಂಭಣೆಯಿಂದ ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ ಒಬ್ಬ ಸುಂದರವಾದ ಹೆಣ್ಣು ಮಗಳಿಗೆ ಮೂಗಿಗೆ ಇಲ್ಲಿ ಒಂದು ನತ್ತಿಲ್ಲದೆ ಇದ್ದರೆ ಅವಳ ಲಕ್ಷಣ ಕಾಣಲ್ಲ. ಅವಳಿಗೆ ಒಳ್ಳೆಯ ಕಾಶ್ಮೀರಿ ಸೀರೆ ಎಲ್ಲ ಒಡವೆ ಹಾಕಿರ್ಬೋದು, ಆದರೆ ಇಲ್ಲಿಗೊಂದು ನತ್ತಿರಬೇಕು. ಇಡೀ ರಾಜ್ಯಕ್ಕೆ ಈ ಸಂಸ್ಥೆ ಇಡೀ ದೇಶದಲ್ಲಿ ಪ್ರಧಾನಮಂತ್ರಿಯವರು ಏನು ಇನಾಗ್ರೇಟ್ ಮಾಡ್ತಾರೆ, ಇದು ರಾಷ್ಟ್ರಕ್ಕೆ ಒಂದು ಮೆಸೇಜ್ ಕೊಡೋದು. ಆದ್ದರಿಂದ ಪ್ರತಿಯೊಂದು ಕೆಲಸ ಅವರು ಬಂದ ಮೇಲೆ ಮಾಡ್ತೀವಿ. ಇನ್ನೂ ರೈಲ್ವೆ ಲೈನ್ ಅಲ್ಲಿದೆ, ಆ ಹಳೆ ಕೂಡಿಸ್ತೀವಿ, ನೋ. ಬೋಟಿಗೂ ನೋ, ಎಲ್ಲ ರೆಡಿ ಇರೋದು. ಆಗ ಮಾತ್ರ ಅವ್ರು ಬರಲಿಕ್ಕೆ. ಇದಿಷ್ಟು ಇವತ್ತು ನಿಮ್ಮ ಮುಂದೆ ನಿವೇದನೆ ಮಾಡ್ಕೊಳ್ತಾ ಇದ್ರೆ ಅವರಿಗೆ